ಇವತ್ತು ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ಕಂಪ್ನಿ ಕೊಡ್ತಾ ಇದ್ದಾರೆ ನಮ್ಮ ಮೆಚ್ಚಿನ ನಟರಾಗಿರುವಂಥ ಸುನಿಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮಗೂ ಕಾಫಿ ಇಷ್ಟ ಆಗುತ್ತೆ ಅನ್ಕೊತೀನಿ. ಖಂಡಿತ. ತುಂಬ ಇಷ್ಟನಾ? ತುಂಬಾ ಇಷ್ಟ. ಸರಿ, ಈಗ BK ಸುಮಿತ್ರಾ ಅವರಂತೂ ಮೊದಲಿಂದನೂ ಅವರ ಹಾಡಿಗೆ ಹೆಸರಾದವರು. ಸೊ ನೀವು ಯಾಕೆ ನೀವು ಫಸ್ಟಿಗೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೋಗಲಿಲ್ಲ? ನನಗೆ ಸಂಗೀತ ಅಂದರೆ ಬಹಳ ಇಷ್ಟ. ನಾನು ಇಂಥದ್ದೇ ಫೀಲ್ಡ್ ಆರಿಸ್ಕೋಬೇಕು ಅಂತ ಹೇಳಿ ನಾನು ಸಿನಿಮಾ ಅಥವಾ ಆ್ಯಕ್ಟಿಂಗ್ ಇದನ್ನು ಆರಿಸ್ಕೊಂಡಿದ್ದು ಅಂತ ಅಲ್ಲ. ಇಟ್ ವಾಸ್ ಬೈ ಚಾನ್ಸ್ ಅಷ್ಟೇ. ನಾನು ಸೊ ಕಾಲೇಜಿಗೆ ಬಂದಾಗ ಮತ್ತೊಮ್ಮೆ ಬ್ರೇಕ್ ಕೊಟ್ಟಿದ್ದು ಜನನಿ ಧಾರಾವಾಹಿ. ಹೌದು, ಜನನಿ ಧಾರಾವಾಹಿ ಆಗ ಕನ್ನಡದಲ್ಲಿ ಮೊದಲನೇ ಮೆಗಾ ಧಾರಾವಾಹಿ ಅಂತ ಶುರುವಾಗಿದ್ದು. RNJ ಗೋಪಾಲ್ ಸರ್ ಅವರು ಅಮ್ಮನ ಮತ್ತು ಅಪ್ಪ ಅವರ ಹಳೆ ಸ್ನೇಹಿತರು, ತುಂಬ ಆಪ್ತ ಸ್ನೇಹಿತರು. ಸೊ ಅವ್ರ ಜೊತೆ ಕೆಲಸ ಮಾಡ್ಬೋದು ಅನ್ನೋ ಇದಿತ್ತು. ಸೊ ಹಾಗಾಗಿ ಶುರುವಾಗಿದ್ದು. ಜನನಿ ನಂತರ ಒಂದಷ್ಟು ಸೀರಿಯಲ್ಸ್ ಬರೋಕ್ಕೆ ಶುರುವಾದವು. ಸಾಧನೆ ಅಂತ B ಸುರೇಶ್ ಅವರದ್ದು, ಭಾರ್ಗವ ಸರ್ದು, S ನಾರಾಯಣ್ ಸರ್ದು, TN ಸೀತಾರಾಮ್ ಅವ್ರದ್ದು. ಅದು ನನಗೆ ಇಟ್ ವಾಸ್ ನನಗೆ ಗುಡ್ ಫಾರ್ಚೂನ್ ಅಂತ ಹೇಳ್ಬೋದು. ಅಂಥ ಡೈರೆಕ್ಟರ್ಸ್ ಜೊತೆಗೆ ಬಹಳ ಅರ್ಲಿ ಇನ್ ಮೈ ಕರಿಯರೇ ಶುರುವಾಗಿದ್ದು, ಆ ಥರ ಅವಕಾಶಗಳು ಸಿಕ್ಕಿದೆ ಅಂತ. ಸೊ ಒಂದರ ನಂತರ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋದವು. ಅದರ ಜೊತೆಗೆ ನೀವು ಈ ಜನನಿ ಸೀರಿಯಲ್ಲು ಅಥವಾ ಈ ಥರ ಬೇರೆ ಸೀರಿಯಲ್ಗಳಿಗೆ ಹೋದಾಗ ನಿಮ್ಮ ಕಾಲೇಜಿಗೆ ಹೋಗೋಕ್ಕೆ ಕಷ್ಟ ಆಗ್ತಿರ್ಲಿಲ್ವಾ? ನೀವು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದಲ್ವಾ? ಹೌದು, ನ್ಯಾಷನಲ್ ಕಾಲೇಜ್ ಜಯನಗರ್ನಲ್ಲಿ ಓದಿದ್ದು. ಬಟ್ ಸಮಯ ಒದಗಿಸೋಕ್ಕಾಗ್ತಾ ಇರಲಿಲ್ಲ. ಯಾವುದನ್ನೇ ಏನಾದರೂ ಮಾಡಿದ್ರೂ ಸರಿಯಾಗಿ 100% ಮಾಡಬೇಕು. ಈ ಕಡೆ 50%, ಆ ಕಡೆ 50% ಅನ್ನೋದು ಕಷ್ಟ. ಆಗ ಕಡಿಮೆನೇ, ಎಸ್ಪೆಷಲಿ. ಬಟ್ ನಾನು ಡಿಗ್ರಿ ಸೇರ್ಕೊಂಡ ಮೇಲೆ ಶುರುವಾಗಿದ್ದರಿಂದ ಆ್ಯಂಡ್ ಆಫ್ಕೋರ್ಸ್ ನನ್ನ ಲೆಕ್ಚರರ್ಸ್ ತುಂಬ ಹೆಲ್ಪ್ಫುಲ್ ಆಗಿದ್ದು, ಭಾಳ ಸಪೋರ್ಟಿವ್ ಆಗಿದ್ದು. ತಲೆಹರಟೆ ಇತ್ತಾ? ಇಲ್ಲ ರೀ, ಇಲ್ಲ. ಕಾಲೇಜ್ ನಿಮಗೆ ಅನ್ಸುತ್ತೆ ಇವಾಗ? ಈಗ ಅನ್ನಿಸ್ತಾ ಇದೆ, ನಮಗೇನಿದ್ರು ಕಾಲೇಜಿಗೆ ಹೋಗೋದು ಬರೋದು ಇಷ್ಟೇ ಗೊತ್ತಿದ್ದು. ಬಂಕಿಂಗ್ಕೆಲ್ಲ ಬಹಳ ಮಾಡ್ತಾ ಇದ್ವಿ. ಬಟ್ ದೆನ್ ಆಗಲೂ ಕೂಡ ಈ ಮಜಾ ಮಾಡೋಕ್ಕೆ, ಸಿನಿಮಾಗೆ ಹೋಗೋಕ್ಕೆ ಅಂತ ಬಂಕ್ ಮಾಡಿದ್ದು ಭಾಳ ಕಡಿಮೆ. ನಾವು ಬಂಕ್ ಮಾಡಿ ಕ್ರಿಕೆಟ್ ಆಡ್ತಾ ಇದ್ವಿ ಜಾಸ್ತಿ. ಕಾಲೇಜ್ಗೆ ಹೋಗೋದು, ಕಾಲೇಜ್ ಗ್ರೌಂಡ್ನಲ್ಲೇ ಇರೋದು, ಕ್ಲಾಸಿಗೆ ಮಾತ್ರ ಹೋಗ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಿದ್ವಿ. ಅಷ್ಟರ ಮಟ್ಟಿಗೆ ಸೀಮಿತವಾಗಿತ್ತು ನಮ್ಮ ಬಂಕಿಂಗ್ ಎಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಮೈಲಿಗಲ್ ಕೊಟ್ಟ ಚಿತ್ರ ಅಂದರೆ ಎಕ್ಸ್ಕ್ಯೂಸ್ ಮಿ. ಹೌದು. ಹೇಗಿತ್ತು ಅದರ ಎಕ್ಸ್ಪೀರಿಯನ್ಸ್? ಅದು ತಲೆಹರಟೆ ಹುಡುಗನ ಪಾತ್ರ. ಅದೇ ನನಗೆ ಮೊದಲನೇ ಸಿನಿಮಾ ನಾನು ಲೀಡ್ ಆರ್ಟಿಸ್ಟಾಗಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಮಾಡಿದ್ದಿದ್ದು. ಅದರ ನಂತರ ನಾನು 2ನೇ ಸಿನಿಮಾ ಬರುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ ಆಗ ಬಂತು. ಅದನ್ನು ಕೂಡ ಹಾಗೆ ಮಾಡಿದ್ದು ನಾನು. ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಳ್ಳೆ ರೋಲ್ ಇದೆ ನನಗೆ. ಆ ರೋಲ್ ತುಂಬ ಚೆನ್ನಾಗಿ. ಮತ್ತು ಗಾಯನ ಅವೆರಡು ಬಿಟ್ಟು ಬೇರೆ ಇನ್ನೇನು ಇಷ್ಟ? ನನಗೆ ಕ್ರಿಕೆಟ್ ಭಾಳ ಇಷ್ಟ, ಸೈನ್ಸ್ ಭಾಳ ಇಷ್ಟ. ನನಗೆ ಟಿವಿನಲ್ಲಿ ಬೇರೆ ಯಾವ ಚಾನಲ್ಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಈ ಇನ್ಫಾರ್ಮೇಷನ್ ಚಾನಲ್ಸ್ ಇದ್ಬಿಟ್ರೆ ಸಾಕು ನನಗೆ. ಡಿಸ್ಕವರಿ, ನ್ಯೂಸ್ ಚಾನಲ್ಸು, ಡಿಸ್ಕವರಿ, ನ್ಯಾಷನಲ್ ಜಿಯೋಗ್ರಫಿಕ್, ಆ ಥರ ಚಾನಲ್ಸ್ ಇದ್ಬಿಟ್ರೆ ಆರಾಮಾಗಿ ಇದ್ಬಿಡ್ಬೋದು. ಬೇರೆ ಯಾವ ಚಾನಲ್ಸ್ ಇಲ್ಲದೇ ಇದ್ರೂ ತೊಂದರೆ ಇಲ್ಲ. ಆ ರೀತಿ ಅಂದರೆ ಏನಾದರೂ ಕಲ್ತ್ಕೊಳ್ಬೇಕು, ಏನಾದರೂ ಹೊಸದಾಗಿ ಏನಾದರೂ ತಿಳ್ಕೊಳ್ತಾ ಇರಬೇಕು ಅನ್ನೋ ಹಂಬಲ ಜಾಸ್ತಿ. ಎಲ್ಲದರಲ್ಲೂ ಆಸಕ್ತಿ ಇದೆ ನನಗೆ. ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ. ಎಲ್ಲ ರೀತಿಯ ಸಂಗೀತ ಕೇಳ್ತೀನಿ. ಜನರಲಿ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಲೈಫ್. ಓಕೆ, ನಮಗೆ ನಿಮ್ಮ ಲೈಫ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಥ್ಯಾಂಕ್ ಯು. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಆಲ್ವೇಸ್ ವೆಲ್ಕಮ್. ಸುನಿಲ್ ಅವರ ಮಾತನ್ನು ಕೇಳಿದ್ರಲ್ಲ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.